ಗಡಿ ಭಾಗಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕಾರಣ ಪಾಕಿಸ್ತಾನ ತನ್ನ ಕಂತ್ರಿ ಬುದ್ಧಿಯನ್ನ ತೋರಿಸ್ತಾ ಇದೆ. ಈಗ ಗಡಿ ಭಾಗಗಳಲ್ಲೆಲ್ಲ ಈಗ ನಾಗ್ರೋಟ ಮಿಲಿಟರಿ ನೆಲೆ ಮೇಲೆ ಉಗ್ರರ ದಾಳಿಯನ್ನ ಮಾಡಿರುವಂಥದ್ದು. ಉಗ್ರರ ದಾಳಿಯನ್ನ ಭಾರತೀಯ ಸೇನೆ ಖಚಿತಪಡಿಸ್ತಾ ಇದೆ. ನಾಗ್ರೋಟ ದಾಳಿಯಲ್ಲಿ ಓರ್ವ ಯೋಧನಿಗೆ ಗಾಯವಾಗಿದೆ. ಉಗ್ರರ ಜೊತೆಗಿನ ಗುಂಡಿನ ಚಕಮಕಿಯನ್ನ ಈಗ ಭಾರತೀಯ ಸೇನೆ ಖಚಿತಪಡಿಸ್ತಾ ಇದೆ. ಅದೇ ಅನುಮಾನ ಇದ್ದಿದ್ದು. ಯಾಕೆ ಅಂತಂದ್ರೆ ಪಾಕಿಸ್ತಾನ ಆ ಕಡೆಗೆ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡಿಕೊಂಡು ಗುಂಡಿನ ದಾಳಿಯನ್ನ ನಡೆಸಿಕೊಂಡು ಇನ್ನೊಂದು ಕಡೆಗೆ ಡ್ರೋನ್ಸ್ಗಳನ್ನ ಹಾರಿಸಿಕೊಂಡು ಇವೆಲ್ಲ ಮಾಡುವಂತ ಸಂದರ್ಭದಲ್ಲಿ ಉಗ್ರರನ್ನ ಒಳಗಡೆಗೆ ನುಸುಳಿಸುವಂತ ಕೆಲಸ, ಮೈಂಡ್ ಡೈವರ್ಟ್ ಮಾಡುವಂತ ಕೆಲಸ, ಆ ನಿಟ್ಟಿನಲ್ಲಿ ಅಟೆನ್ಷನ್ ಅನ್ನ ಬೇರೆ ಕಡೆಗೆ ತಂದು ಈ ಕಡೆಗೆ ಕಳುಹಿಸುವಂತ ಕೆಲಸವನ್ನ ಮಾಡ್ತಾರೆ. ಸೊ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಉಗ್ರ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು. ಈ ದೇಶದ ಒಳಗಡೆಗಿರುವಂಥ ಉಗ್ರರು ಇದ್ದಾರೆ, ಅವ್ರು ಯಾವಾಗ ಆಕ್ಟಿವೇಟ್ ಆಗ್ತಾರೋ ಗೊತ್ತಾಗೋದಿಲ್ಲ. ಅವರೊಂಥರ ಈ ಸ್ಲೀಪರ್ ಸೆಲ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾರಲ್ವಾ, ಹಾಗೆ ಆ್ಯಕ್ಟಿವೇಟ್ ಮಾಡಿಬಿಡ್ತಾರೆ. ಎದ್ದು ಬಿಡ್ತವೆ ಅವು, ಎದ್ದು ಏನು ಬೇಕಾದರೂ ಮಾಡ್ತವೆ. ಈ ದೇಶದೊಳಗಡೆಗೂ ಒಂದಿಷ್ಟು ಇದ್ದಾವೆ ಉಗ್ರರು. ಅವಾಗವಾಗ ಮಾತ್ರ ಪುಟುಕ್ ಅಂತ ಎದ್ದು ಕೂತ್ಕೊಳ್ತವೆ. ಅದರ ಹಣೆ ಬರ ಇವು ಆಚೆಯಿಂದ ಬಂದಿದ್ದ ಅಥವಾ ಒಳಗಡೆಗಿರುವಂಥವರ ಅನ್ನುವಂಥದ್ದನ್ನು ನೋಡಬೇಕು. ಈಗ ಸದ್ಯಕ್ಕೆ ಗುಂಡಿನ ಚಕಮಕಿ ಅಂತೂ ಆಗಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಇರಲಿ, ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿದೆಯೋ ಅವೆಲ್ಲ ಆಚೆ ಬರಲಿ. ಒಂದೇ ಸಲಕ್ಕೆ ಎಲ್ಲವನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಬೇಕೀಗ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿದೆಯೋ ಅವೆಲ್ಲ ಎದ್ದು ಬರಬೇಕೀಗ. ದೇಶದೊಳಗಡೆಗಿರುವಂಥ ಉಗ್ರರು ಕೂಡ ಅವಾಗವಾಗ ಟುಟುಕ್ ಅಂತ ಎದ್ದು ಬರ್ತಾರೆ. ಈಗಲೂ ಕೂಡ ಎದ್ದು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಆ ಕಡೆಯಿಂದ ಬಿಸಿ ಹತ್ತಿರುತ್ತೆ. ಮಲಗಿದ್ದೀರಾ ಎದ್ದೇಳಿ, ಮಲಗಿದ್ದೀರಾ ಎದ್ದೇಳಿ ನೀವು ಅಂತೇಳಿ ಎದ್ದು ಬಂದು ಈ ರೀತಿಯಾಗಿ ದಾಳಿ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ನಾಶ ಮಾಡುವಂಥ ಕೆಲಸ ಆರಂಭ ಆಗಬೇಕು. ಈಗ ಮಾಡ್ತಾ ಇದೆಯಾ ಸೇನೆ? ಖಂಡಿತವಾಗಿಯೂ ಅರುಣ್, ಗಮನಿಸ್ಬೋದು, ದಾಳಿ ಯಾವಾಗ ಪಾಕ್ನಿಂದ ಶುರುವಾಯಿತು, ಆ ಪಾಕ್ನಿಂದ ಕದನ ವಿರಾಮ ಆರಂಭ ಆಗ್ತಾ ಇದ್ದಾಗೇನೆ ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದ್ದಂಗೆ ಒಳಭಾಗದಲ್ಲಿ ಇದ್ದಂಥ ಒಂದಷ್ಟು ಜನ ಉಗ್ರರು ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಸ್ಲೀಪರ್ ಸೆಲ್ಗಳು ಕೂಡ ಆಕ್ಟಿವ್ ಆದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಗಮನಿಸ್ಬೋದು, ಆ ಇಬ್ಬರು ಉಗ್ರರು ಕೂಡ ಸೇನಾ ವಸ್ತ್ರದಲ್ಲಿ, ಅಂದರೆ ಭಾರತೀಯ ಸೇನಾ ವಸ್ತ್ರದಲ್ಲೇ ದಾಳಿಯನ್ನು ಮಾಡೋದಕ್ಕೆ ಯತ್ನವನ್ನು ಮಾಡಿರುವಂಥದ್ದು. ಸದ್ಯ ಅವರಿಬ್ಬರನ್ನ ಕೂಡ ಹೊಡೆದಾಕುವಂಥದ್ದು ಅಥವಾ ಅವರಿಗೆ ಪ್ರತಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ಪಡೆ ಮಾಡ್ತಾ ಇದೆ. ಬಟ್ ಆದರೆ ಒಬ್ಬ ಯೋಧನಿಗೆ ಈಗಾಗಲೇ ಗಂಭೀರವಾದಂತಹ ಗಾಯಗಳಾಗಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅಂದರೆ ಯಾವಾಗ ಪಾಕಿಸ್ತಾನ ಸೇನೆ ಆ ಭಾಗದಿಂದ ದಾಳಿಯನ್ನು ಮಾಡೋದಕ್ಕೆ ಯತ್ನವನ್ನು ಆರಂಭ ಮಾಡ್ತೋ ಆ ಬೆನ್ನಲ್ಲೇ ಇಲ್ಲೇ ಆಕ್ಟಿವ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇವರ ಇಬ್ಬರ ಮಧ್ಯೆ ಎಷ್ಟರ ಮಟ್ಟಿಗಿನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ರೀತಿಯಾದಂಥ ಪ್ಲಾನ್ಗಳನ್ನು ಭಾರತದ ವಿರುದ್ಧವಾಗಿ ಮಾಡೋದಕ್ಕೆ ಇವರಿಬ್ಬರು ಕೂಡ ಮುಂದಾಗ್ತಾ ಇರುವಂಥದ್ದು. ಪದೇ ಇದೇನು ಹೊಸದಲ್ಲ. ಈ ಹಿಂದೆ ಕೂಡ ಅನೇಕ ಬಾರಿ ಗಡಿಯಲ್ಲಿ ಕದನ ವಿರಾಮ ಯಾವಾಗೆಲ್ಲ ಉಲ್ಲಂಘನೆ ಆಗ್ತಾ ಇತ್ತು, ಆ ಉಲ್ಲಂಘನೆ ಆದಂತಹ ಸಂದರ್ಭಗಳಲ್ಲೇ ಕೂಡ ಅವರ ಜೊತೆಯ ಉಗ್ರರು ಸೇರಿ ಭಾರತದ ವಿರುದ್ಧವಾಗಿ ದಾಳಿ ಮಾಡುವಂಥ ಅನೇಕ ಉದಾಹರಣೆಗಳು ಇತ್ತು. ಈ ಬಾರಿಯೂ ಕೂಡ ಅಂತಹದ್ದೇ ಪ್ಲಾನ್ಗಳನ್ನು ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಯಾಕಂದರೆ ಆ ಕಡೆ ಅಲ್ಲಿನ ಪ್ರಧಾನಿಗಳ ಮಾತನ್ನು ಕೇಳೋದಿಲ್ಲ. ಸೇನೆಯೇ ತನಗೆ ಏನು ಬೇಕೋ ಆ ರೀತಿಯ ನಿಟ್ಟಲ್ಲಿ ನಡೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಸೇನೆಯ ಪೋಷಣೆ ಮಾಡಿರುವಂತಹ ಉಗ್ರರು ಜೊತೆಗೆ ಸೇನೆಯಿಂದಲೇ ಎಲ್ಲವನ್ನ ಕಲಿತಿರುವಂತಹ ಉಗ್ರರು ಈಗ ಆಕ್ಟಿವ್ ಆಗಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಭಾರತದ ಮೇಲೆ ಒಂದು ಕಡೆ ಸೇನೆ ಜೊತೆಗೆ ಒಳಭಾಗದಲ್ಲಿ ಹಿಂದೆ ನುಸುಳಿ ಬಂದು ಒಳಭಾಗದಲ್ಲಿ ಆಕ್ಟಿವ್ ಆಗಿ ಇದ್ದಂಥ ಒಂದಷ್ಟು ಜನ ಭಾರತದ ವಿರುದ್ಧವಾಗಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಭಾರತೀಯ ಸೇನೆಯನ್ನ ಗುರಿಯನ್ನಾಗಿಸಿಕೊಂಡು ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರು ಕೂಡ ಒಳಭಾಗದಲ್ಲಿ ಆಕ್ಟಿವ್ ಆಗಿದ್ದಂಥ ಹಾಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ಒಬ್ಬರು ಇಬ್ಬರು ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಇನ್ನೂ ಕೂಡ ಹೆಚ್ಚಾದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಅಂಥವ್ರನ್ನ ಕೂಡ ಈಗ ಹೆಕ್ಕಿ ತೆಗಿಬೇಕಾದಂತಹ ಚಾಲೆಂಜ್ ಭಾರತೀಯ ಸೇನೆಗೆ ಸದ್ಯಕ್ಕಂತೂ ಖಂಡಿತವಾಗಿಯೂ ಇದೆ. ಅರುಣ್, ಓಕೆ, ಈಗ ಈ ಜಾಗದಲ್ಲಿ ಈಗ ಯಾರು ಉಗ್ರರು ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು ಅವ್ರನ್ನ ಹೊಡೆದಾಕುವಂತ ಕೆಲಸ ಆಗಿದೆಯಾ ಅಥವಾ ಅವ್ರು ಇನ್ನೂ ಕೂಡ ಸಿಕ್ಕಿಲ್ವಾ? ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಇಬ್ಬರಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅವರಿಬ್ಬರನ್ನ ಕೂಡ ಅಂದರೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಇಬ್ಬರನ್ನ ಕೂಡ ಹುಡುಕುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಸೇನಾ ವಸ್ತ್ರದಲ್ಲಿ ಇದ್ದಂಥ ಕಾರಣಕ್ಕಾಗಿ ಆರಂಭದಲ್ಲಿ ಅವರು ಯಾರು ಹೇಗೆ ಎನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆ ಬಳಿಕ ಅವರಿಬ್ಬರೂ ಕೂಡ ಉಗ್ರರು ಅನ್ನುವಂಥದ್ದು ಗೊತ್ತಾದ ಕೂಡಲೇ ಅವರ ವಿರುದ್ಧ ಕಾರ್ಯಾಚರಣೆ ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ಅರುಣ್, ತಮಗೂ ಕೂಡ ಗೊತ್ತಿದೆ, ಪಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಇವರು ಇದೇ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿ ಒಳ ನುಸುಳಿದ್ದಂಥದ್ದು, ದಾಳಿ ಮಾಡಿದ್ದಂಥದ್ದು. ಆ ಸಂದರ್ಭದಲ್ಲೂ ಕೂಡ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅನೇಕ
ದಾರಿಗಳನ್ನ ಅಲ್ಲಿನ ಒಂದಷ್ಟು ಸ್ಥಳೀಯರು ಕೂಡ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿರುವಂತ ವಿಚಾರ. ಇವತ್ತು ಕೂಡ ಅಂತಹದ್ದೇ ಘಟನೆಗಳು ಅಥವಾ ಅಂತಹದ್ದೇ ಸಾಕಷ್ಟು ಉದಾಹರಣೆಗಳು ಆಗಿರ್ಬೋದು, ಅಂತಹ ಘಟನೆಗಳು ಅಲ್ಲಿ ನಡೆದಿರ್ಬೋದು. ಸೊ ಆ ಕಾರಣಕ್ಕಾಗಿ ಕೂಡ ಇನ್ನೂ ಅವರು ಸಿಗದೇನೂ ಕೂಡ ಇರ್ಬೋದು. ಬಟ್ ಭಾರತೀಯ ಸೇನೆ ಏನಿದೆ ಅವರ ವಿರುದ್ಧ ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅವರಿಬ್ಬರನ್ನ ಕೂಡ ಹುಡುಕುವಂತ ಅಂದ್ರೆ ಕುಂಬಿಂಗ್ ಕೆಲಸವನ್ನ ಮಾಡ್ತಾ ಇದೆ. ಆದಷ್ಟು ಬೇಗ ಅವರಿಬ್ಬರನ್ನ ಪತ್ತೆ ಹಚ್ಚುತ್ತೇವೆ ಅನ್ನುವಂಥ ವಿಚಾರವನ್ನು ಹೇಳ್ತಿದೆ. ಬಟ್ ಆಗಿರುವಂತಹ ಘಟನೆ ದಾಳಿಯನ್ನ ಈಗ ಅಧಿಕೃತವಾಗಿ ಭಾರತೀಯ ಸೇನೆಯೇ ಸ್ಪಷ್ಟಪಡಿಸಿರುವಂತ ಕಾರಣಕ್ಕಾಗಿ ಉಗ್ರರು ಆ ಭಾಗದಲ್ಲಿ ಆಕ್ಟಿವ್ ಆಗಿ ಭಾರತೀಯ ಸೇನೆ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅರುಣ್.